ಮಳಿ ಎಲ್ಲ ಬಂದ್ಬಿಟ್ಟು ಫುಲ್ ಮನೆ ತುಂಬ ಎಲ್ಲಿ ಬೇಕಲ್ಲಿ ಬಟ್ಟೆ ರೀ. ಮಳಿ ಬರತೈತಿ ಆಮೇಲೆ ಬರ್ಬೇಡ ಜೊತೆಗೆ ಬರೀ ಎಲ್ಲರೂ. ಇವತ್ತು ನಾನು ಆರ್ಮಿ ಕ್ವಾರ್ಟರ್ಸಲ್ಲಿ ಸಂಡೇ ಸ್ಪೆಷಲ್ಲಾಗಿ ಏನು ಮಾಡಿದ್ದೀನಿ ತೋರಿಸ್ತೀನಿ ಬರ್ರಿ ಎಲ್ಲರೂ. ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿ, ನೀವು ಕೂಡ ಟ್ರೈ ಮಾಡಿರಿ, ಹೆಂಗೈತೆ ಅಂತ ಕಮೆಂಟ್ಸ್ ಮಾಡಿರಿ. ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೊಂಡಿ. ನಾವು ಕೂಡ ಆರಾಮಿದ್ದೀವಿ. ಇವತ್ತು ನನ್ನ ಆರ್ಮಿ ಕ್ವಾರ್ಟರ್ನಾಗ ನಾನು ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ಲಿಕ್ಕೆ ಅಂತ ತೋರಿಸ್ತೇನೆ ಬರ್ರಿ. ಸಂಡೇ ಸ್ಪೆಷಲ್ಲೇ ರೀ ಇದು. ಯಾಕಂತಂದ್ರೆ ಮಕ್ಕಳೆಲ್ಲ ಮನೆಯಲ್ಲಿದ್ದಾಗಲೇ ನಾವು ಇದನ್ನು ಮಾಡ್ಕೊಂಡು ತಿನ್ನೋಕ್ಕಾಗೋದು, ಆಮೇಲೆ ಸ್ಕೂಲ್ಗೆಲ್ಲ ಇದನ್ನು ಕಟ್ಟೋಕ್ಕಾಗೋದಿಲ್ಲ ರೀ. ಸೊ ಹಾಗಾಗಿ ನಾನಿಲ್ಲಿ ಎಲ್ಲ ಮಾರ್ನಿಂಗ್ ಎಲ್ಲ ವಾಕ್ ಮುಗಿಸ್ಕೊಂಬಂದುಬಿಟ್ಟು ನಾನು ಅವರಿಗೆ ಎಬ್ಬಿಸಿ ಸ್ನಾನ ಮಾಡಿ ಬ್ರಷ್ ಗೀಶ್ ಎಲ್ಲ ಆಯೋದ್ರಿಂದ ನಾ ಇಲ್ಲಿ ಇಡ್ಲಿ ಚಟ್ನಿ ಎಲ್ಲ ಮಾಡ್ಲಿತ್ತೀನಿ. ಇಡ್ಲಿಗೆ ಹಾಕಿಟ್ಟೇನಿ ರೀ, ಚಟ್ನಿ ಮಾಡೇನಿ. ಆಮೇಲೆ ಈ ಕಡೆ ಸಾಂಬಾರು ರೆಡಿ ಕೂಡ ಆಗೈತಿ, ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಸೊ ಇಲ್ಲಿ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ರೆಡಿ ಆಗೈತಿ. ನಮ್ಮ ಸರ್ ಅದು ಎಲ್ಲರೂ ರೆಡಿ ಆಗ್ಯಾರ. ನಾನು ಕೂಡ ಹೊರಗಡೆ ತೊಗೊಂಬಂದು ಇಡಾತೀನಿ ತಿನ್ನಲಿಕ್ಕೆ. ಅವರು ಹೊರಗಡೆ ಕಸ ಗುಡಿಸ್ಲಿಕ್ಕತ್ತಿದ್ರು. ಅಂದ್ರೆ ಸಂಡೇ ಇರುತ್ತೆ, ಸ್ವಲ್ಪ ಲೇಟಾಗಿ ಹೋಗ್ತಾರೆ ಅಂಥೇಳಿ ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಅಲ್ಲೆಲ್ಲ ಪೇರ್ಲ ಹಣ್ಣಿನ ಗಿಡ ಅದ ರೀ. ಸೊ ಅಲ್ಲೆಲ್ಲ ಎಲೆಯೆಲ್ಲ ಬಿದ್ದುಬಿಟ್ಟಿರ್ತಾವೆ ಡೈಲಿ, ಅಲ್ಲೆಲ್ಲ ಸ್ವಚ್ಛ ಮಾಡ್ತಾಯಿದ್ರೆ. ಸೊ ಅವರು ಕೂಡ ಕೈ ಕಾಲೆಲ್ಲ ಮುಖ ತೊಳ್ಕೊಂಡು ಅವರು ಕೂಡ ಬರ್ತಾಯಿದ್ರು. ಅಷ್ಟೊಂದು ನಾನು ರೆಡಿ ಮಾಡಿದ್ರೆ ಆಯ್ತು ಅಂಥೇಳಿ ಎಲ್ಲ ಪ್ಲೇಟೆಲ್ಲ ರೆಡಿ ಮಾಡ್ಲಿಕ್ಕತ್ತೀನಿ ರೀ. ಸೊ ನಿಮ್ಮ ಮನೇಲಿ ಇವತ್ತು ಸಂಡೇ ಸ್ಪೆಷಲಾಗಿ ನೀವೇನು ಮಾಡಿದ್ರಿ ಅಂತ ಚಿಕ್ಕದಾಗಿ ಕಮೆಂಟ್ ಮಾಡಿರಿ, ನನಗೂ ಕೂಡ ಖುಷಿಯಾಗುತ್ತೆ. ನನ್ನ ಈ ಥರ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಚಿಕ್ಕದಾಗಿ ಕಮೆಂಟ್ಸ್ ಮಾಡಿರಿ. ಜೊತೆಗೆ ನಿಮ್ಗೆ ಹೆಂಗೆ ಅನ್ಸಾತೈತಿ ನಾ ಮಾಡುವಂಥ ವ್ಲಾಗ್, ಯಾಕಂದ್ರೆ ನಾನು ಫಸ್ಟ್ ಟೈಮ್ ನನಗೂ ಗೊತ್ತಿಲ್ಲ ವ್ಲಾಗ್ ಹೆಂಗೆ ಮಾಡ್ಬೇಕಂತೇಳಿ. ಒಂದು ವೇಳೆ ಎಲ್ಲಾದರೂ ತಪ್ಪಾಗಿದ್ದರೆ ಕ್ಷಮಿಸ್ರಿ. ಸೊ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡಂಗೆ ಏನು ಮಾಡಬಾರ್ದು ಹೋಗಬಾರ್ದು. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಾನು ಇಡ್ಲಿ, ಇದು ಇನ್ಸ್ಟೆಂಟ್ ರವಾ ಇಡ್ಲಿ ರೀ. ನಾನಿಲ್ಲಿ ರವೆ ರಾತ್ರಿನೇ ನೆನೆ ಹಾಕಿರಲಿಲ್ಲ. ಮಾರ್ನಿಂಗ್ ಎಲ್ಲ ನನ್ನ ಎಕ್ಸಸೈಜ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಇನ್ಸ್ಟೆಂಟಾಗಿ ಇಲ್ಲಿ ನಾನು ಇಡ್ಲಿನ ಮಾಡ್ತಾಯಿದ್ದೆ. ಸೂಪರಾಗಿರುತ್ತೆ. ನಮ್ಮ ಕ್ಯಾಂಟೀನಲ್ಲಿ ಇನ್ಸ್ಟೆಂಟಾಗಿ ಇಲ್ಲಿ ಇರುವಂಥ ಇಡ್ಲಿ ರವೆ ಪುಣ್ಯಕ್ಕೆ ಬರತೈತ್ರಿ. ನಾವು ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಹುಡ್ಕಾಡಿದ್ವಿ, ಎಲ್ಲಿ ಇಡ್ಲಿ ರವಾನೇ ಸಿಕ್ಕಿಲ್ಲ ರೀ ನಮಗೆ. ಆಮೇಲೆ ಇಲ್ಲಿ ಬರಪೊಂದು ಬೀಳತೈತಿ, ಥಂಡಿ ಜಾಸ್ತಿ ಐತ್ರಿ. ಹಾಗಾಗಿ ಒಂದು ವೇಳೆ ಅಕ್ಕಿಯದು ನೆನೆ ಹಾಕಿದ್ರೆ ಅದು ಉಬ್ಬಿ ಬರೋದೇ ಇಲ್ಲ. ಆಮೇಲೆ ಮಾಡಲಿಕ್ಕೆ ಚಲೋನೂ ಅನಿಸೋದಿಲ್ಲ. ಸೊ ಇಲ್ಲಿ ನಮ್ಮ ಸರ್ ಹೇಳ್ತಾಯಿದ್ರು ಭಾಳ ಟೇಸ್ಟಿ ಆಗೈತೆ ಅಂಥೇಳಿ. ಸೊ ಹಾಗಾಗಿ ಕ್ವಾರ್ಟರ್ಸ್ಲೆಲ್ಲ ಡೈನಿಂಗ್ ಟೇಬಲ್ ಇದ್ದರು, ಯಾಕೆ ತಳ ಕುಂತ್ಕೊಂಡು ತಿನ್ನತ್ತಾರ ಇವ್ರು ಅಂತ ಯೋಚನೆ ಮಾಡತ್ತೀರಿ. ನಾವೆಲ್ಲ ರೈತರ ಮಕ್ಕಳು ರೀ, ನಮಗೆ ತಳ ಕುಂತ್ಕೊಂಡು ತಿಂದಾಗಲೇ ಹೊಟ್ಟೆ ತುಂಬ ತಿಂದಂಗೆ ಆಗುತ್ತೆ. ಆಮೇಲೆ ಸಫಿಸಿಯೆಂಟ್ ಆಗುತ್ತಾ, ಮನಸ್ಸು ನೆಮ್ಮದಿ ಆಗುತ್ತಾ. ನಿಜವಾಗ್ಲೂ ನನಗಂತೂ ಕೆಳಗೆ ಕುಂತ್ಕೊಂಡು ತಿಂದಾಗಲೇ ಸಮಾಧಾನ ಆಗುತ್ತೆ ರೀ. ಸೊ ಈ ಥರ ನಂತರ ಎಲ್ಲರೂ ಯಾರ್ಯಾರೆಲ್ಲ ಯೋಚನೆ ಮಾಡ್ತಾರೆ ನಿಜವಾಗ್ಲೂ ಚಿಕ್ಕದಾಗಿ ಕಮೆಂಟ್ಸ್ ಮಾಡಿರಿ. ಆಮೇಲೆ ಚಾಗಿ ಎಲ್ಲ ಕುಡ್ದು ನಮ್ದು ಮಾರ್ನಿಂಗ್ ರೂಟೀನ್ ಮುಗಿದು ಹೋಯ್ತು ರೀ ಇಲ್ಲಿಗೆ. ಮಮ್ಮಿ ಏನು ಮಾಡತ್ತಿ? ನೀವೇ ಹೇಳಿದ್ರಲ್ಲ ಎಗ್ ರೈಸ್ ಬೇಕು ಮಮ್ಮಿ, ಮಳಿ ಬರತೈತಿ ಏನು ತಿನ್ನಾಕ ಚಟ್ಪಟ ಅಂತೇಳಿ. ಸಂಡೇ ಸ್ಪೆಷಲ್ ಬರ್ರಿ ಮಾಡೋದು. ಈಗ ಇದನ್ನು ಇದು ಎಗ್ ಹಾಂ. ಈಗ ಗರಂ ಮಸಾಲ ಇದಕ್ಕೆ ಎಗ್ ರೈಸ್ ಮಸಾಲ ಹಾಕಿದ್ವಿ. ಎಲ್ಲ ಮಿಕ್ಸ್ ಮಾಡಿ ಹಿಂಗೆ ಹಾಕಿ Just guys.
ಮಳೆ ಎಲ್ಲ ಬಂದ್ಬಿಟ್ಟು ಫುಲ್ ಮನೆ ತುಂಬ ಎಲ್ಲಿ ಬೇಕಲ್ಲಿ ಬಟ್ಟೆ ರೀ. ಮಳೆ ಬರತೈತಿಲ್ಲ, ಆಮೇಲೆ ಬರಬೇಡ ಜೊತೆಗೆ ಬರೀ ಎಲ್ಲರೂ ನಾವು ವಿತೌಟ್ ಮಸಾಲ ಏನದು ವಿತೌಟ್ ಮಸಾಲ ಎಗ್ ರೈಸ್ ಸ್ಪೆಷಲ್, ಸಂಡೇ ಸ್ಪೆಷಲ್ ಬರೀ ಎಲ್ಲರೂ. ನಾನಂತೂ ವೇಟ್ ಮಾಡಲ್ಲಪ್ಪ, ಮೊದಲೇ ಮಳೆ ಬರ್ತಾ ಇದೆ, ಆಮೇಲೆ ಈ ಥರ ಬಿಸಿ ಬಿಸಿ ಸಿಕ್ಕರೆ ಯಾರು ಬಿಡ್ತಾರೆ.